ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಏನಾಯ್ತು ಮಾಮ್? ಡ್ಯಾಡ್ ಏನೂ ಆಗಿಲ್ಲ ಮಾಮ್. ನೀ ಹೀಗೆಲ್ಲ ಅಳ್ಬೇಡ ಪ್ಲೀಸ್. ಐ ಕಾಂಟ್ ಸಿ ಯು ಲೈಕ್ ದಿಸ್. ಮಾಮ್ ಪ್ಲೀಸ್ ಮಾಮ್. ಮಾಮ್, ನೀನಂದ್ರೆ ನನಗೂ ಅಳು ಬರುತ್ತೆ. ಬೇಕಾದ್ರೆ ನೀನು ನಂಗೆ ಕೆನ್ನೆಗೆ ಒಂದು ಬಾರಿಸ್ಬಿಡು. ಬಟ್ ಹೀಗೆಲ್ಲ ಅಳ್ಬೇಡ ಮಾಮ್ ಪ್ಲೀಸ್. ನೀನು ಹೊರಡು. ಮಾಮ್, ಹೊರಡು ಅಂದೆ. ಸಾರಿ ಮಾಮ್. ಆಚೆ ಹೋಗ್ತೀಯಾ ಪ್ಲೀಸ್? ಯಾಕೆ ಬಸ್ ಇನ್ನೂ ಬೇಜಾರಲ್ಲಿ ಇದೆಯಾ? ನಾನು ಆಫೀಸಿಂದ ಬಂದು ಇಷ್ಟೊತ್ತಾದರೂ ನನ್ನನ್ನು ಮಾತಾಡ್ಸೇ ಇಲ್ಲ. ನನ್ನ ಮೇಲೆ ಏನಾದ್ರು ಬೇಜಾರ? ನೀನು ಹೀಗಿದ್ರೆ ಹೇಗೆ ಬಾಸು? ನಿನ್ನೆ ಪೂಜೆಯಲ್ಲಿ ಏನೂ ಮಾತಾಡದೆ ಸುಮ್ಮನೆ ಇದ್ದೆ ಅಲ್ವಾ? ಆದರೂ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನೀನು ಹಾಗೆಲ್ಲ ಹೇಳ್ಬೇಡ. ನನಗೇನೂ ಆಗಿಲ್ಲ. ಮತ್ತೆ ಯಾಕೆ ಈ ಥರ ಮುಖ ಊದಿಸ್ಕೊಂಡಿದ್ಯಾ? ನೀನು ಈ ಥರ ಇದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೋಗ್ಲಿ, ನಾನು ಕೊಟ್ಟಿರೋ ಕಾಫಿ ಕುಡಿದ್ಮೇಲೂ ಬೇಜಾರು ಹೋಗಿಲ್ವಾ? ಎಷ್ಟು ಪ್ರೀತಿಯಿಂದ ನನ್ನ ಹೆಂಡತಿಗೋಸ್ಕರ ಮಾಡಿದ್ದೆ ಗೊತ್ತಾ? ಸಿರಿ, ಅಡುಗೆ ರೆಡಿನಾ? ನನ್ನ ಮಗುಗೆ ತುಂಬ ಹಸಿವಾಗ್ತಿದೆ. ಕುತ್ಕೋ ಸಂಧ್ಯಾ ಬಂದ. ಗಂಡ ಹೆಂಡತಿ ಇಬ್ರು ಜೊತೆನಲ್ಲಿದ್ದಾರೆ ಅಂತ ನಾನು ವಾಪಸ್ ಹೋದರೆ ಬಂದುಬಿಟ್ಲು ಇವಳು. ಚಿತ್ರಾನ್ನದ ಮಧ್ಯೆ ಸಿಗೋ ನಿಂಬೆ ಹಣ್ಣಿನ ಬೀಜದ ಥರ. ಯಾಕೋ ಸಮರ್, ಏನಾಯ್ತು? ಚಂದ್ರ, ಯಾಕಣ್ಣ? ಚಂದ್ರ ನೋಡಿ ಅಮ್ಮ ಕೊಡ್ತಿದ್ದಿದ್ ಕೈ ತುತ್ತು ನೆನ್ಪಾಯ್ತಾ? ಅವ್ರು ಬಂದಾಗ ಮಾತಾಡ್ಸಿ ಸ್ಕೋಪ್ ತಗೊಳ್ತ್ಯಾ? ನೀನೊಬ್ಬ ಅವ್ರ ಜೊತೆ ಚೆನ್ನಾಗಿದ್ದಿದ್ರೆ ನಾವೆಲ್ಲರೂ ಎಷ್ಟು ಆರಾಮಾಗಿರ್ಬೋದಿತ್ತು. ಏಯ್, ನಿಂತರ ನನ್ನ ಸ್ವಾಭಿಮಾನ ಇಲ್ದಿರಕ್ಕಾಗತ್ತಾ? ಈಗ ವಿಷಯ ಎಲ್ಲೆಲ್ಲೋ ಹೋಗೋದು ಬೇಡ. ಬೆಳೆದಿಂಗಳು ಊಟ ತಾನೇ, ಈಗಲೂ ಮಾಡಿದ್ರಾಯ್ತು. ಏನಂತೀರಾ? ಯಾಕೆ ಹೀಗಾಗ್ತಿದೆ ರೀ? ಯಾಕೆ ಹೀಗಾಗ್ತಿದೆ? ನೀವು ಹುಷಾರಾಗಲಿ ಅಂತ ಇಷ್ಟು ದಿನ ಯಾವ್ಯಾವುದೋ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದು ನಾನು. ಈಗ ಯಾಕೆ ನೀವು ಹುಷಾರಾಗ್ತಿದ್ದೀರಾ ಅಂತ ನಾನು ಭಯ ಪಡ್ತಿದ್ದೀನಿ. ನೀವು ಮೊದಲಿನ ಥರ ಆಗಲಿ ಅಂತ ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ಳೋ ನಾನೇ ಈಗ ಯಾಕೆ ಡಾಕ್ಟರ್ ಮಾತು ಕೇಳಿ ಹೆದರ್ಕೊಳ್ತಾ ಇದ್ದೀನಿ. ನೀವು
ನೀವು ಹುಷಾರಾದ್ರೆ ನನಗೆ ಖುಷಿ ಆಗಲ್ವಾ? ನೀವು ಹುಷಾರಾಗೋದು ನನಗೂ ಖುಷಿನೇ ರೀ. ಯಾಕಂದರೆ ಇಷ್ಟು ವರ್ಷದಿಂದ ನಿಮ್ಮನ್ನು ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಎಷ್ಟೇ ಕೆಲಸ ಇದ್ರೂ ಎಲ್ಲ ಬಿಟ್ಟು ಬರ್ತಿದ್ ನೀವು ಮತ್ತೆ ನನಗೆ ಮೊದಲಿನ ಥರ ಬೇಕು ರೀ. ನಿಧಿ ಭವಿಷ್ಯದ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ ನಿಮ್ಮ ಮಾತನ್ನ ನಾನು ಮತ್ತೆ ಕೇಳಬೇಕು ರೀ. ನೀವು ಹುಷಾರಾಗೋದು ನನಗೋಸ್ಕರ, ನನ್ನ ಮಗಳಿಗೋಸ್ಕರ ಮಾತ್ರ ಆಗಿರಬೇಕು. ಇಷ್ಟು ವರ್ಷದಿಂದ ಅವಳು ಕಳ್ಕೊಂಡು ತಂದೆ ಪ್ರೀತಿ ಅವಳಿಗೆ ಸಿಗಬೇಕು ರೀ. ಆದರೆ ನೀವು ಹುಷಾರಾಗೋದ್ರಿಂದ ಆ ಮಾಧವನ್ ಮುಖ ಅರಳೋದನ್ನ ನಾನು ನೋಡೋದಕ್ಕೆ ಇಷ್ಟಪಡಲ್ಲ ರೀ. ಅದಕ್ಕೇನೆ ಆ ಮಾಧವ್ ವಿಷಯದಲ್ಲಿ ನನಗಿರೋ ಸೇಡು ತೀರೋವರೆಗೂ ನೀವು ಹುಷಾರಾಗಬಾರ್ದು ರೀ. ಯಾಕಂದ್ರೆ ನೀವು ಹುಷಾರಾದ್ರೆ ಆ ಮಾಧವನ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೆ. ಮಾಧವನ್ ಜೀವನ ನುಚ್ಚು ನೂರು ಮಾಡಿರೋ ಆಕ್ಸಿಡೆಂಟ್ ಮಾಡಿದ್ದು ಅವನಲ್ಲ, ನಾನು ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ ರೀ. ಅಭಿ, ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ನನ್ನ ರೂಮಿಗೆ ಬರೋಕ್ಕೆ ಮುಂಚೆ ಪರ್ಮಿಷನ್ ತೊಗೋಬೇಕು ಅಂತ. ಹಾಳಾದ ಮರವು. ಸಾರಿ, ಮರ್ತ್ಬಿಟ್ಟೆ. ಕೆಲವ್ರಿಗೆ ಮರೆಯೋದು ತುಂಬ ಸುಲಭ. ಮಗನ ಮದುವೆ ನಿಲ್ಸಿದ್ದನ್ನು ಮರ್ತೇ ಬಿಟ್ಟಿರ್ತಾರೆ. ಯಾಕೆ ಮತ್ತೆ ಅದೇ ವಿಷಯ? ಈಗ ನಾನು ನಿನ್ನ ಊಟಕ್ಕೆ ಕರೆಯೋಕ್ಕೆ ಬಂದೆ. ನೋಡಿ, ಸುಮ್ಮನೆ ನನ್ನ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನನಗೆ ಹಶ್ವಾದಾಗ ನಾನೇ ಹೋಗಿ ಊಟ ಮಾಡ್ತೀನಿ. ಯಾರು ಬಂದು ಕರೆಯೋ ಅವಶ್ಯಕತೆ ಇಲ್ಲ. ಅಭಿ, ಇಲ್ಲ, ಇವತ್ತು ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸು? ನೀವು ಈಗ ಕೊಟ್ಟಿರೋ ಸರ್ಪ್ರೈಸ್ನೇ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ಮೇಲಿಂದ ಮತ್ತೆ ಸರ್ಪ್ರೈಸ್ ಅಂತ. ಹಾಗೆಲ್ಲ ಹೇಳಬೇಡ ಅಭಿ. ಈಗ ನಾನು ಹೇಳೋ ಸರ್ಪ್ರೈಸು ನಿಂಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಬೇಕಾಗಿಲ್ಲ. ಅದು ಖುಷಿ ಕೊಡೋ ವಿಚಾರನೇ ಆಗಿದ್ರು ನೀವು ಹೇಳಿದ್ರಿ ಅಂತ ನನಗೆ ಖುಷಿ ಆಗಲ್ಲ. ದಯವಿಟ್ಟು ನಂಗೆ ಇರಿಟೇಟ್ ಮಾಡಿದೆ, ಹೊರಡಿ. ಅಲ್ಲ ಅಭಿ, ನೀವೇ ಹೊರಡ್ತಿರೋ ಅಥವಾ ನಾನೇ ಆಚೆ ಹೋಗ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.